ಹಾಯ್ ಗಾಯ್ಸ್, ದಿಸ್ ಇಸ್ ಸಿಂಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದೇ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ನಾವು ಹೊರಟಿರೋದು 2 ದೇವಸ್ಥಾನಕ್ಕೆ. ಒಂದು ಪ್ರತ್ಯಂಗರ ದೇವಸ್ಥಾನ ಇಲ್ಲಿ ಉತ್ರಳ್ಳಿ ತುರಳಿ ರೋಡ್ ಹತ್ರ ಇದೆ. ಇನ್ನೊಂದು ಬಂದು ಬನಶಂಕರಿ ದೇವಸ್ಥಾನ. ಸೊ ಇದು ನನ್ನ ಔಟ್ಫಿಟ್. ನಾನು ಬೇಸಿಕ್ ಕುರ್ತಿ ಹಾಕಿದ್ದೀನಿ. ಇದು ನಮ್ಮ ಅತ್ತೆ ನನಗೆ ಕೊಡಿಸಿದ್ದು ಮದುವೆ ಸ್ಟಾರ್ಟಿಂಗಲ್ಲಿ. ಸೊ ಇದನ್ನು ಹಾಕೊಂಡು ಹೊರಟಿದ್ದೀನಿ. ಇದೇ ಪ್ರತ್ಯಂಗಿರ ದೇವಸ್ಥಾನ. ತುಂಬ ಪವರ್ಫುಲ್ ಗಾಡ್ ಇದು. ನಾವು ಮಡ್ಲಕ್ಕಿ ಕೊಟ್ಟಿದ್ದ ಸೀರೆ ಇದು. ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಬನಶಂಕರಿ ದೇವಸ್ಥಾನ. ನಾವು ಮಡ್ಲಕ್ಕಿ ಕೊಟ್ಟಿದ್ದ ಸೀರೆ ಇದು. ದೇವಿ ಅಲ್ಲಿ ಅನ್ನ ಪ್ರಸಾದ ಊಟ ಇತ್ತು. ಊಟ ತಿನ್ಕೊಂಡು ಮನೆಗೆ ಹೊರಟ್ವಿ. ಹಾಯ್ ಗೈಸ್, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಡೇ, ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು. ಇಟ್ ವಾಸ್ ವೆರಿ ನೈಸ್. ಬನಶಂಕರಿ ದೇವಸ್ಥಾನ, ಪ್ರತ್ಯಂಗಿರ ದೇವಸ್ಥಾನ ಎಲ್ಲ ಹೋಗಿ ಬಂದ್ವಿ. ಈ ವೀಕ್ ಸ್ಟಾರ್ಟ್ ಮಾಡಿರೋ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಐ ಫೀಲ್ ವೆರಿ ಗುಡ್. ಸೊ ಬಂದು ಮನೆಗೆ ಮಲ್ಕೊಂಡು ಸ್ವಲ್ಪ ನ್ಯಾಪ್ ತೊಗೊಂಡು ಅಷ್ಟೇ ನಮ್ಮ ಅಂಕಲ್ ಬಂದರು, ನಮ್ಮ ಡ್ಯಾಡಿ ತಮ್ಮ. ಅವರು ನಮ್ಮ ಡ್ಯಾಡಿ ಎಲ್ಲ ಆಚೆ ಹೋಗಿದ್ದು ಫಸ್ಟ್ ಕ್ರೈಲಿ ನಾನು ಇದನ್ನು ನೋಡಿದೆ. ಲೈಕ್ ಟೀತರ್ ಅಂತ ತೊಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ ನನ್ನ ಮಗನಿಗೆ. ಸೊ ಐ ಜಸ್ಟ್ ಬಾಟ್ ದಿಸ್. ಇಟ್ಸ್ ಅ ಸಿಲಿಕಾನ್ ಟೀತರ್. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದೇ ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಗೈಸ್. ಹಾಯ್ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಸ್ವಲ್ಪ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮಕ್ಕೆ ಹೇಳಿದ್ದಾರೆ ಹೋಗೋಣ ಅಂತ. ಆ್ಯಂಡ್ ನಮ್ಮನೇಲಿ ಲಕ್ಷ್ಮಿ ಕೂರಿಸಿದ್ದೀವಿ, ನಿಮಗೆ ತೋರಿಸ್ತೀನಿ. ಆ್ಯಂಡ್ ಬನ್ನಿ ರೆಡಿ ಆಗೋಣ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಫಸ್ಟ್ ಒಂದು ಸನ್ಸ್ಕ್ರೀನ್. ಯಾವಾಗಲೂ ಇಟ್ಸ್ ವೆರಿ ಗುಡ್ ದಟ್ ಯು ಅಪ್ಲೈ ಸನ್ಸ್ಕ್ರೀನ್ ಮಾರ್ನಿಂಗ್, ಈವ್ನಿಂಗ್, ನೈಟ್. ಬಿಕಾಸ್ ತುಂಬ ಬಿಸಿಲಿದೆ ಈಗ 3 ದಿನದಿಂದ. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಸನ್ಸ್ಕ್ರೀನ್ ಸ್ವಲ್ಪ ಡ್ರೈ ಆದಮೇಲೆ ದಿವ್ಯಾ ಮಾಯ್ಶ್ಚರೈಸರ್. ಸೊ ಅದನ್ನು ಹಚ್ಕೊತಿದ್ದೀನಿ. ಮಾಯ್ಶ್ಚರೈಸರ್ ಹಚ್ಕೊಂಡಾಯಿತು. ಸೊ ಮಾಯ್ಶ್ಚರೈಸರ್ ಸ್ವಲ್ಪ ಅಬ್ಸರ್ವ್ ಆಗಲಿ ಆ್ಯಂಡ್ ಸ್ವಲ್ಪ ಡ್ರೈ ಆಗಲಿ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಮಲಬಾರ್ ಅವ್ರದ್ದು ಪ್ರೈಮರ್ ನೀಟಾಗಿ ಎಲ್ಲ ಕಡೆ ಹಚ್ಕೊಳ್ಳಿ. ಮ್ಯಾಕ್ ಅವ್ರದ್ದು ಐ ಆಮ್ ಯೂಸಿಂಗ್ ದಿಸ್ ಸ್ಟ್ರೋಬ್ ಕ್ರೀಮ್. ನಾನು ಫೌಂಡೇಶನ್ ಯೂಸ್ ಮಾಡೋದು ಸ್ಮ್ಯಾಶ್ ಬಾಕ್ಸ್ ಅವ್ರದ್ದು. ಸ್ಮ್ಯಾಶ್ ಬಾಕ್ಸ್ ಇನ್ ದ ಶೇಡ್ L30N. ಸೊ ಇನ್ ದ ಶೇಡ್ L30N ಸ್ಮ್ಯಾಶ್ ಬಾಕ್ಸ್ ಅವ್ರದ್ದು. ಕಲಬಾರ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ಐ ಶಾಡೋ ಪ್ಯಾಲೆಟ್ ಯೂಸ್ ಮಾಡೋಣ. ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಶೇಡ್. ಸೊ ಪ್ಲಮ್ ಅವ್ರದ್ದು ಬ್ಲಷ್. ಲಾಸ್ಟ್ಗೆ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಹೈಲೈಟರ್. ಹೈಲೈಟರ್ ಆದಮೇಲೆ ಐ ಆಮ್ ಯೂಸಿಂಗ್ ಐಬ್ರೋ ಪೆನ್ಸಿಲ್.
ನೆಕ್ಸ್ಟ್ ಬಂದು ಈ ಕಾಜಲ್. I'm just using a little mascara. ಆಫ್ಟರ್ ಮಸ್ಕರಾ ನಾನು ಲಿಪ್ಸ್ಟಿಕ್ ಹಚ್ತಿದ್ದೀನಿ. ಪ್ಲಮ್ ಅವ್ರದ್ದು ಹೊಸ ಲಿಪ್ಸ್ಟಿಕ್ ತೊಗೊಂಡಿದ್ನಲ್ಲ ಅದು. ಸೈಡ್ಗೆ ಫೈನಲ್ ಟಚ್ ಬಿಂದಿ. ಸೊ ಬಿಂದಿ ಒಂದು ಇಟ್ಕೊತೀನಿ. ನಾನು ಈ ಸ್ಯಾರಿ ಹಾಕೊತಿದ್ದೀನಿ. ಇಟ್ಸ್ ಅ ಮರೂನ್ ಸ್ಯಾರಿ. ನಮ್ಮ ಯಜಮಾನ್ರು ಕೇಳೋಣ ಇದೆಲ್ಲಿ ಉಟ್ಕೊಂಡಿದ್ದೆ ಅಂತ. ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಉಟ್ಕೊತಿರೋದು ನಾನು. ಫಸ್ಟ್ ಟೈಮ್ ಎಲ್ಲಿ ಉಟ್ಕೊಂಡಿದ್ದೆ ಅಂತ ಕೇಳೋಣ, ಬಿಕಾಸ್ ಅದು ಇಟ್ಸ್ ಅ ವೆರಿ ಮೆಮೊರೇಬಲ್ ಡೇ. ಅವತ್ತು ನಾನು ಉಟ್ಕೊಂಡಿದ್ದಿನ. ಲೆಟ್ಸ್ ಆಸ್ಕ್ ಹಿಮ್. ಎಲ್ಲಿ ಉಟ್ಕೊಂಡಿದ್ದೆ ರೀ ಇದನ್ನ ನಾನು ಫಸ್ಟು? ಎಲ್ಲಿ ಉಟ್ಕೊಂಡಿದ್ದೆ ಹೇಳಿ. ಸಿ ಗೈಸ್, ಈ ಥರ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಂದು ಮೆಮೊರೇಬಲ್ ಡೇ ಉಟ್ಕೊಂಡಿದ್ದೀನಿ ಅಂತಂದ್ರೂ ಹಿ ಡಸಂಟ್ ನೋ. ಸೊ ನಮ್ಮ ಮದುವೆಗಿನ ರಿಸೆಪ್ಷನ್ ನಿಂತ್ಕೊಳಕ್ಕಿಂತ ಮುಂಚೆ ಲಗ್ನ ಕಟ್ಸೋದು ಅಂತ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೆ. ಸ್ಯಾರಿ ಹಾಕ್ಕೊಂಡು ಬಂದು ಸಿಗ್ತೀನಿ ನಿಮಗೆ. ಸೊ ಇದು ನನ್ನ ಮೇಕಪ್. ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಮ್ಮನೆ ವರಮಹಾಲಕ್ಷ್ಮಿ. ಫ್ರೆಂಡ್ ಮನೇಲಿ ಕುಂಕುಮ ಎಲ್ಲ ಇಸ್ಕೊಂಡು ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನಕ್ಕೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಕುಂಕುಮ ಇಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ. ಐ ಫೀಲ್ ಇಟ್ಸ್ ಅ ವೆರಿ ಬ್ಲೆಸ್ಡ್ ವೀಕ್. ಯಾಕಂದರೆ ನಾನು ವೀಕ್ ಸ್ಟಾರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ, ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿ ಬಂದ್ವಿ. ದಿಸ್ ಇಸ್ ಇಟ್ ಫಾರ್ ಟುಡೇ. See you tomorrow. ಸ್ಯಾಟರ್ಡೆ ಮಾರ್ನಿಂಗ್ ನಮ್ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ಹಾಯ್ ಗಾಯ್ಸ್. ಸೊ ಹ್ಯಾಪಿ ವೀಕೆಂಡ್. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಎಲ್ಲೋ ಆಚೆ ಹೊರಟಿದ್ದೀವಿ. ಸೊ ನಾವೆಲ್ಲಿ ಹೋಗ್ತೀವಿ ಏನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ. ಐ ಆಮ್ ಜಸ್ಟ್ ವೇರಿಂಗ್ ಅ ಟಾಪ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್, ಬ್ಲ್ಯಾಕ್ ಕಲರ್ ಒನ್, ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಬ್ಯಾಗ್. ನಾವು ಫೋರಮ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಫರ್ ಕೂಡ ನಡೀತಿತ್ತು. ನನಗೆ ಈ ಗೆಸ್ ಬ್ಯಾಗ್ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ಮಾಲೆಲ್ಲ ಸುತ್ತಾಡಿಕೊಂಡು ನನ್ನ ಮಗನ ಫಸ್ಟ್ ಟೈಮ್ ನಾವು ಆಚೆ ಕರ್ಕೊಂಡೋಗಿದ್ದು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವನು ಎಲ್ಲ ನೋಡ್ತಿದ್ದ. ಮಾಲ್ ಮುಗಿಸ್ಕೊಂಡ್ಮೇಲೆ ನನ್ನ ಮಗನ ಮನೆಗೆ ಬಿಟ್ಟು ನಾವು ಶ್ರೀ ವಿ ಫುಡ್ಸ್ಗೆ ಬಂದ್ವಿ ಊಟ ಮಾಡೋಕ್ಕೆ. ನಾವಿಲ್ಲಿ ರೋಟಿ ಮತ್ತು ಚಿಕನ್ ಟಿಕ್ಕಾ ಮಸಾಲ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.